ಬೆಂಗಳೂರಿಗರೇ ಜನವರಿ 10ರಿಂದ ನೀವು ಊರು ಬಿಟ್ಬಿಡಿ. ಯಾರ್ಯಾರು ಬೆಂಗಳೂರದೇ ನೀವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಬೇರೆ ಊರಿಗೆ ಹೋಗ್ಬಿಡಿ. ಯಾವ ಕಾರಣಕ್ಕೂ 4 ದಿನ ಬೆಂಗಳೂರಲ್ಲಿ ಇರಕ್ಕೆ ಹೋಗ್ಬೇಡಿ. ಅದರಲ್ಲೂ ಮಕ್ಕಳು, ವೃದ್ಧರು, ಹಾರ್ಟ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಇರಲೇಬೇಡಿ ಬೆಂಗಳೂರಲ್ಲಿ. ಬೆಂಗಳೂರಿಗೆ ಇನ್ ಕೇಸ್ ಏನಾದ್ರು ಬೆಂಗಳೂರಿಗೆ ಹೋಗೋಣ 14ನೇ ತಾರೀಕು ಬೇರೆ ಸಂಕ್ರಾಂತಿ, ನಾವು ಟ್ರಿಪ್ ಮಾಡೋಣ ಅಂತ ಏನಾದ್ರೂ ನೀವು ಅಂದ್ಕೊಂಡು ಪ್ಲಾನ್ ಮಾಡಿದ್ರೆ ನಿಮ್ಮ ಟ್ರಿಪ್ ಪ್ಲಾನ್ ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಸಂಕ್ರಾಂತಿ ರಜಾ ಅಂತ ಬೆಂಗಳೂರಿಗಂತೂ ಕಾಲಿಡ್ಲೇಬೇಡಿ, ಬೆಂಗಳೂರು ಕಡೆ ಮುಖನೂ ಹಾಕ್ಬೇಡಿ. ನಿಮ್ಮ ಜೀವ ಉಳಿಸಿಕೊಳ್ಳಲು ಇರೋದು ಇದೊಂದೇ ಮಾರ್ಗ. ಆ 4 ದಿನ ಏನೇಳಿ 4 ದಿನ ಜನವರಿ 10ರಿಂದ 14ರವರೆಗೆ 4 ದಿನ ಗಡಗಡ ಅಂತ ನಡುಗುತ್ತೆ ರಾಜಧಾನಿ ಬೆಂಗಳೂರು. 10 ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್. ನೆನ್ಪು ಮಾಡ್ಕೊಳ್ಳಿ, ಇವತ್ತು ಬೆಳಿಗ್ಗೆ ಚಳಿ 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 ಅಂತ ನೀವು ಯಾರು ಹೊರಗೆ ಬಂದಿಲ್ಲ. ಇನ್ನೇನಾದ್ರು ನೀವು 10ನೇ ತಾರೀಕಿಂದ 14ನೇ ತಾರೀಕುವರೆಗೆ ಬೆಂಗಳೂರಲ್ಲಿ ಇರ್ತೀನಿ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಹೊರಗೆ ಬರಕ್ ಆಗಲ್ಲ, ಮಾತಾಡಕ್ ಆಗಲ್ಲ. ಯಾಕಂದ್ರೆ ಟೆಂಪರೇಚರ್ ಫುಲ್ ಡೌನ್ ಆಗುತ್ತೆ. ಸೊ 10 ಡಿಗ್ರಿಗೆ ಇಳಿಯುತ್ತೆ ಬೆಂಗಳೂರಲ್ಲಿ ಟೆಂಪರೇಚರ್. ಕಳೆದ 2 ದಿನದಿಂದ 16 ಡಿಗ್ರಿಗೆ ಇಳಿದಿರೋ ಉಷ್ಣಾಂಶ. 2 ದಿನಗಳಿಂದ ಚಳಿ ಚಳಿ ತಾಳಕ್ಕೆ ಆಗ್ತಾ ಇಲ್ಲ. ಚಳಿ ಚಳಿ ಅಂತ ಹೇಳ್ಬಿಟ್ಟು ನೀವು ಸಾಂಗ್ ಎಲ್ಲಾ ಹೇಳ್ತಾ ಇದ್ದೀರಾ. ಜನಗಳು ತುಂಬಾ ಚಳಿ ಅಂತಿದ್ದಾರೆ. 15 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಇಷ್ಟೊಂದು ಚಳಿಯ ಅನುಭವ ಆಗ್ತಾ ಇದೆ. 5 ದಿನ ಕಳೆದ್ರೆ 10 ಡಿಗ್ರಿಗೆ ಕುಸಿಯಲಿದೆ ತಾಪಮಾನ. ಬೆಳಗ್ಗೆ ವಾಕಿಂಗು, ಜಾಗಿಂಗು ಅಂತ ಎದ್ದೆದ್ದು ಓಡೋಗ್ತಿರಲ್ವಾ 5 ಗಂಟೆಗೆ, ಆತರ ಮಾಡಕ್ ಹೋಗ್ಲೇಬೇಡಿ. ಅದ್ರಲ್ಲೂ ವಯಸ್ಸಾದವರು ಏನಪ್ಪ ನಾವೇನು ಹೋಗ್ಬಿಡ್ತೀವಪ್ಪ ಚಳಿಲಿ ಅಂತ ಹೇಳ್ಬಿಟ್ಟು ಹೋಗ್ತಿರಲ್ವಾ ಪಾರ್ಕಿಗೆ, ಖಂಡಿತವಾಗ್ಲೂ ಹೋಗ್ಬೇಡಿ. ಅದ್ರಲ್ಲೂ ಹಾರ್ಟ್ ಪೇಷಂಟ್ ಇದ್ರೆ ತುಂಬಾನೇ ಕೇರ್ ಆಗಿರ್ಬೇಕು. ನಿಮ್ಮ ಹೃದಯವನ್ನ ಕಾಪಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ನಿಮ್ ಹೃದಯ ಸಿಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಂಗಳೂರಲ್ಲಿ 10ರಿಂದ ಅಂದ್ರೆ ಜನವರಿ 10ರಿಂದ 14 ತನಕ 4 ದಿನ ಇರಲೇಬೇಡಿ. 10 ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್. ರಾಜಧಾನಿ ಬೆಂಗಳೂರಲ್ಲಿ ತೀವ್ರವಾದಂತಹ ಚಳಿ, ಶೀತಗಾಳಿ ಹೆಚ್ಚಾಗಿದೆ. ಬೆಂಗಳೂರಿಗರೇ 10 ಡಿಗ್ರಿಗೆ ಚಳಿಗೆ ನೀವು ಸಿದ್ಧರಾಗಿ ಅದನ್ನ ವೆಲ್ಕಮ್ ಮಾಡೋಕೆ ರೆಡಿಯಾಗಿ. ಇನ್ ಹಲವು ದಿನಗಳ ಕಾಲ ಮುಂದುವರಿಯಲಿದೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ತಿಳಿಸಿದೆ. ಕಳೆದ 4 ದಿನಗಳಿಂದ ಚಳಿ ಹೆಚ್ಚಿದೆ. ಅಂದ್ರೆ ಚಳಿ ಹೆಚ್ಚಿದ ಹಿನ್ನೆಲೆ ಬೆಂಗಳೂರು ಕೂಡ ನನುಗ್ತಾ ಇದೆ. ಅಂದ್ರೆ ಜನವರಿ 4, ಜನವರಿ 5 ಅಂದ್ರೆ ನಿನ್ನೆ ಇವತ್ತು ಎಲ್ಲ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಶೀತಗಾಳಿಯಿಂದಾಗಿ ಜನ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ವಿಮಾನ ಹಾರಾಟದ ದಿಕ್ಕನ್ನು ಸಹ ಬದಲಾಯಿಸಿದ್ದಾರೆ. ಸೊ ಜನವರಿ 10ರಿಂದ ಜನವರಿ 14ರವರೆಗೆ ಇರಕ್ಕೆ ಹೋಗ್ಬೇಡಿ ಬೆಂಗಳೂರಲ್ಲಿ. ಯಾಕಂತ ಹೇಳಿದ್ರೆ 10 ಡಿಗ್ರಿಗೆ ಇಳಿಯಲಿದೆ ಬೆಂಗಳೂರಿನ ಟೆಂಪರೇಚರ್.